ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ ರೀ ಶುದ್ಧಿ ಚೂರ್ಣ ಬಗ್ಗೆ. ಇದಕ್ಕೆ ಪತಂಜಲಿ ಶುದ್ಧಿ ಚೂರ್ಣ ಅಂತಾನು ಕರೀತಾರೆ. ಶುದ್ಧಿ ಚೂರ್ಣ ಅಂದ್ರೆ ಏನು, ಯಾವ ಸಮಸ್ಯೆ ಇದ್ರೆ ಡಾಕ್ಟರ್ ನಿಮ್ಗೆ ಇದನ್ನ ತೋಳಿಗೆ ಬರೆದು ಕೊಟ್ಟಿರ್ತಾರೆ. ಇದ್ರೊಳಗ ಪ್ರಮುಖ ಘಟಕ ದ್ರವ್ಯ ಏನೇನ್ ಇರ್ತಾವು, ಯಾವ ಪ್ರಮಾಣದಾಗ ನೀವು ಇದನ್ನ ಸೇವನೆ ಮಾಡಬಹುದು, ಎಷ್ಟು ದಿನದ ಮಟ್ಟ ಇದನ್ನ ಸೇವನೆ ಮಾಡಬಹುದು, ಇದನ್ನ ತಗೊಂಡ್ರೆ ನಿಮ್ಗೆ ಏನೇನ್ ಸೈಡ್ ಎಫೆಕ್ಟ್ಸ್ ಆಗುತ್ತೆ, ಯಾರು ಇದನ್ನ ಉಪಯೋಗ ಮಾಡ್ಲಿಕ್ಕೆ ಹೋಗಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡಬಹುದು, ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಲಿಂತ ಎಂಡ್ ತನ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ನೋಡಿ, ಶುದ್ಧಿ ಚೂರ್ಣ ಏನಿದೆ ಇದು ಒಂದು ಆಯುರ್ವೇದಿಕ್ ಪ್ರಾಪರೇಟರಿ ಮೆಡಿಸಿನ್. ಆಯುರ್ವೇದಿಕ್ ಪ್ರಾಪರೇಟರಿ ಮೆಡಿಸಿನ್ ಅಂದ್ರ ಯಾವ ಮೆಡಿಸಿನ್ಸ್ ಬಗ್ಗೆ ನಮ್ಮ ಆಯುರ್ವೇದಿಕ್ ಸಂಹಿತಾದಾಗ, ಗ್ರಂಥದಾಗ, ಟೆಕ್ಸ್ಟ್ ಬುಕ್ಸ್ನಾಗ ಎಲ್ಲಿ ನಮ್ಗೆ ಉಲ್ಲೇಖ ನೋಡ್ಲಿಕ್ಕೆ ಸಿಗಂಗಿಲ್ಲ. ಇಲ್ಲೇನಾಗ್ತೈತಪ್ಪ ಅಂದ್ರ ಪರ್ಟಿಕ್ಯುಲರ್ ಫಾರ್ಮಾಸ್ಯೂಟಿಕಲ್ ಕಂಪನಿ ಅವರು ಹರ್ಬಲ್ ಇಂಗ್ರೀಡಿಯೆಂಟ್ಸ್ ಇಲ್ಲ ಆಯುರ್ವೇದಿಕ್ ಜಡಿಬೂಟಿಗಳನ್ನು ಉಪಯೋಗ ಮಾಡಿಕೊಂಡು ತಮ್ಮದೇ ಒಂದು ಹೊಸ ಫಾರ್ಮುಲೇಷನ್ ಕಂಡು ಹಿಡಿದಿರ್ತಾರೆ. ಅದ್ರ ಟೆಸ್ಟಿಂಗ್ ಮಾಡಿಸ್ತಾರೆ, ಅದ್ರ ಅಪ್ರೂವಲ್ ತಗೊಂತಾರೆ, ಅವ್ರ ಕಡೆ ಇದ್ರದ್ದು ಮಾಲೀಕನ ಹಾಕಿರ್ತೈತಿ. ಅದರ ಸಂಬಂಧ ಇದಕ್ಕೆ ಆಯುರ್ವೇದಿಕ್ ಪ್ರಾಪರೇಟರಿ ಮೆಡಿಸಿನ್ ಅಂತ ಕರೀಲಾಗ್ತೈತ್ರಿ. ಈಗ ಇದ್ರ ಉಪಯೋಗ ಎಲ್ಲೆಲ್ಲಿ ಮಾಡ್ಲಾಗ್ತೈತಪ್ಪ ಅಂದ್ರೆ ನೋಡ್ರಿ, ನೀವು ಒಂದೇದ್ದು ನಿಮ್ಗೆ ಮಲಬದ್ಧತೆ ಸಮಸ್ಯೆ ಐತಂದ್ರ, ಅದ್ರಾಗೂ ಮಲಬದ್ಧತೆ ಸಮಸ್ಯೆ ನಿಮ್ಗೆ ರೀಸೆಂಟ್ಲಿ ಚಾಲು ಆಗೈತಂದ್ರ ಅದನ್ನ ಆರಾಮ್ ಮಾಡ್ತೈತಿ. ಇಲ್ಲ ನಿಮ್ಗೆ ಹಳೆಯ ಸಮಸ್ಯೆ ಏನಾರ ಮಲಬದ್ಧತೆ ಐತಂದ್ರ ಅದನ್ನ ಕೂಡ ಇದು ನಿಮ್ಗೆ ಗುಣಪಡಿಸ್ಲಿಕ್ಕೆ ಕೆಲಸ ಮಾಡ್ತೈತ್ರಿ. ಮತ್ತೆ ನಿಮ್ಗೆ ಪಾಚನ ತಂತ್ರ ಸಂಬಂಧಿತ ಏನೋ ಸಮಸ್ಯೆ ಐತಂದ್ರೆ ಎಲ್ಲಾ ಗುಣಪಡಿಸ್ಲಿಕ್ಕೆ ಇದು ಕೆಲಸ ಮಾಡ್ತೈತಿ. ಯಾವ್ದಪ್ಪ ಅಂದ್ರೆ ನೋಡ್ರಿ, ನಿಮ್ ಹೊಟ್ಟೆಯಾಗ ಬಹಳ ಜಾಸ್ತಿ ಗ್ಯಾಸ್ ಐತೆ ಅನಿಸ್ತೈತಿ, ಹೊಟ್ಟೆ ನಿಬಾರ್ ಅನ್ಸುತ್ತಲ್ಲ, ಇಲ್ಲಿ ನಿಮ್ಮ ಹೊಟ್ಟೆ ಹಸಿಲಾರ್ದಂಗೆ ಇರೋದು, ಹೊಟ್ಟೆ ಊಟ ಮಾಡಕ ಮನ್ಸಾಗಲ್ಲ, ಹೊಟ್ಟೆಯಾಗ ಬಹಳ ಜಾಸ್ತಿ ಅಸಿಡಿಟಿ ಆಗ್ತೈತಿ, ಕೆಟ್ಟ ಡೇಗ್ ಬರಾಕ್ ಕುಂತಾವಂದ್ರ, ಇಲ್ಲ ನಿಮ್ಗೆ ತಿಂದಿದ್ದ ಆಹಾರ ನಿಮ್ಗೆ ಪಾಚನೆ ಆಗ್ತಾ ಇಲ್ಲ ಅಂದ್ರ ಅದನ್ನ ಕೂಡ ಇದು ನಿವಾರಣೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತ್ರಿ. ಈಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಇದ್ರೊಳಗ ಪ್ರಮುಖ ಘಟಕ ದ್ರವ್ಯ ಏನೇನ್ ಇರ್ತಾವು. ಸೊ ನೋಡ್ರಿ, ಪ್ರತಿ 100 ಗ್ರಾಮ್ ಶುದ್ಧಿ ಚೂರ್ಣ ಪೌಡರ್ ಏನಿರ್ತೈತೆ ಅದ್ರೊಳಗಡೆ ಹರಡ್, ಅದ್ರ ಬೊಟಾನಿಕಲ್ ನೇಮ್ ಟರ್ಮಿನೇಲಿಯಾ ಶಿಬುಲಾ, ಅದು 27.7 ಗ್ರಾಮ್ ಇರ್ತೈತ್ರಿ. ಬಹೆಡ, ಅದ್ರ ಬೊಟಾನಿಕಲ್ ನೇಮ್ ಟರ್ಮಿನೇಲಿಯಾ ಬೆಲ್ರಿಕಾ. 9.2 ಗ್ರಾಮ್ ಇರ್ತೈತಿ ಭೂಮಿ ಆಮ್ಲ, ಬೊಟಾನಿಕಲ್ ನೇಮ್ ಫಾಲೆಂಥಸ್ ನಿರೂರಿ, ಅದು 12.3 ಗ್ರಾಮ್ ಇರ್ತೈತಿ. ಝೀರಾ, ಅದ್ರ ಬೊಟಾನಿಕಲ್ ನೇಮ್ ಕ್ಯುಮಿನಮ್ ಖೈಮಿನಮ್, ಅದು 30.8 ಗ್ರಾಮ್ ಇರ್ತೈತಿ. ಟಂಕಣ ಭಸ್ಮ 1.2 ಗ್ರಾಮ್ ಇರ್ತೈತಿ. ಶುದ್ಧ ಹಿಂಗ್, ಬೊಟಾನಿಕಲ್ ನೇಮ್ ಫೆರುಲ್ಲಾ ನಾರ್ಥೆಕ್ಸ್, 0.3 ಗ್ರಾಮ್ ಇರ್ತೈತಿ. ಇಂದ್ರಯಾಣ, ಬೊಟಾನಿಕಲ್ ನೇಮ್ ಸಿಟ್ರಸ್ ಕೋಲೆಂಥಿಸ್, ಅದು 18.5 ಗ್ರಾಮ್ ಅದು ಇರ್ತೈತ್ರಿ. ಸೊ ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಇದನ್ನ ತಯಾರು ಮಾಡ್ಲಾಗ್ತೈತಿ. ಈಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವ ಪ್ರಮಾಣದಾಗ ನೀವು ಇದನ್ನ ಉಪಯೋಗ ಮಾಡಬಹುದು. ಸೊ ಇಲ್ಲಿ ನೋಡ್ರಿ, ನಾನು ನಿಮ್ಗೆ ಅಡಲ್ಟ್ ಡೋಸಸ್ ತಿಳಿಸ್ಕೊಡ್ತೀನಿ. ಯಾರು ವಯಸ್ಸು 18 ವರ್ಷಕ್ಕಿಂತ ಯಾರು ದೊಡ್ಡಾರ ಅದಾರ, ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು. ಸೊ ನೋಡ್ರಿ, ಕೆಲವೊಂದಿಷ್ಟು ಕಂಡೀಷನ್ಯಾಗ ಇದನ್ನ ನೀವು 1 ಚಮಚೆ ಶುದ್ಧಿ ಚೂರ್ಣ ಏನಿದೆ, 1 ಚಮಚೆ ಶುದ್ಧಿ ಚೂರ್ಣ ಇದನ್ನ ನೀವು 1 ಗ್ಲಾಸ್ ಉಗುರು ಬೆಚ್ಚ ನೀರು ಲ್ಯೂಕ್ವಾಮ್ ವಾಟರ್ದಾಗ ಮಿಕ್ಸ್ ಮಾಡಿಕೊಂಡು ರಾತ್ರಿ ಹೊತ್ತು ಊಟ ಆದ್ಮೇಲೆ ತಗೋಬಹುದು. ಇಲ್ಲ ನಿಮ್ಗೆ ಬಹಳ ಹಳೆಯ ಸಮಸ್ಯೆ ಐತಂದ್ರ ಅದ್ರಾಗ ನೀವು 2 ಚಮಚೆ ಶುದ್ಧಿ ಚೂರ್ಣ 1 ಗ್ಲಾಸ್ ಉಗುರು ಬೆಚ್ಚ ನೀರನ್ನ ಮಿಕ್ಸ್ ಮಾಡಿಕೊಂಡು ರಾತ್ರಿ ಹೊತ್ತು ಊಟ ಆದ ನಂತರ ಸೇವನೆ ಮಾಡಬಹುದು. ಇದರಲ್ಲಿ ನಿಮ್ಗೆ ಬೆಳಿಗ್ಗೆ ನಂತರ ಹೊಟ್ಟೆ ಪೂರ ಚೆನ್ನಾಗಿ ಸ್ವಚ್ಛ ಆಗಿಬಿಡ್ತೈತ್ರಿ. ಇಲ್ಲ ನಿಮ್ ಟ್ರೀಟಿಂಗ್ ಡಾಕ್ಟರ್ ಯಾವ ರೀತಿ ನಿಮ್ಗೆ ತೋಣಕ್ಕೆ ಹೇಳ ಅಂತಾರ ಆ ರೀತಿ ಕೂಡ ನೀವು ಇದ್ರ ಉಪಯೋಗ ಮಾಡಬಹುದು. ಈಗ ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡಬಹುದು, ಸೊ ನೋಡ್ರಿ ಅದು ಡಿಪೆಂಡ್ ಆಗುತ್ತೆ ನಿಮ್ ಟ್ರೀಟಿಂಗ್ ಡಾಕ್ಟರ್ ಮೇಲೆ. ಯಾಕಂದ್ರೆ ನಿಮ್ಗೆ ಏನ್ ಸಮಸ್ಯೆ ಆಗೈತಿ, ಎಷ್ಟು ಹಳೆ ಸಮಸ್ಯೆ, ನಿಮ್ಗೆ ಬೇರೆ ರೋಗ ಏನೇನ್ ಅದಾವ, ನಿಮ್ ಬಾಡಿ ಕಂಡೀಷನ್ ಏನಿದೆ ಅದನ್ನೆಲ್ಲ ನೋಡ್ಕೊಂಡು ಇದ್ರ ಜೊತೆ ಡಾಕ್ಟರ್ ಬೇರೆ ಸಪೋರ್ಟಿವ್ ಮೆಡಿಕೇಶನ್ ಏನ್ ಕೊಡ ಅಂತಾರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ನಿಮ್ ಟ್ರೀಟಿಂಗ್ ಡಾಕ್ಟರ್ ನಿಮ್ಗೆ ಎಷ್ಟು ದಿನ ಬಳಸಕ್ ಹೇಳ ಅಂತಾರ ಅಷ್ಟು ದಿನ ನೀವು ಇದ್ರ ಉಪಯೋಗ ಮಾಡಬಹುದು. ಇದನ್ನ ತಗೊಂಡ್ರ ಏನಾದ್ರೂ ಸೈಡ್ ಎಫೆಕ್ಟ್ ಆಗಬಹುದಾ? ಸೊ ನೋಡ್ರಿ, ಇದನ್ನ ನೀವು ಏನಾರ ಜಾಸ್ತಿ ಪ್ರಮಾಣದಾಗ ತೋಣ ಅಂತೀರಂದ್ರೆ ಇದರಲ್ಲಿ ನಿಮ್ಗೆ ಬೇದಿ ಚಾಲು ಆಗ್ಬಹುದು, ಹೊಟ್ಟೆ ನೋವು ಚಾಲು ಆಗ್ಬೋದ್ರಿ. ಯಾರು ಇದನ್ನ ಬಳಸ್ಲಿಕ್ಕೆ ಹೋಗ್ಬಾರ್ದು. ಸೊ ನೋಡ್ರಿ, ಇದ್ರೊಳಗೆ ನಾ ಏನೇನು ಇಂಗ್ರೀಡಿಯೆಂಟ್ಸ್ ಹೇಳಿನಿ ಆ ಇಂಗ್ರೀಡಿಯೆಂಟ್ಸ್ ನಿಮ್ಗೆ ಏನಾರ ಅಲರ್ಜಿಕ್ ರಿಯಾಕ್ಷನ್ ಮೊದ್ಲು ಏನಾರ ಆಗೈತೆ ಅಂದ್ರೆ ಇದನ್ನ ಬಳಸಕ್ ಹೋಗ್ಬೇಡ್ರಿ. ಮತ್ತ ಗರ್ಭವತಿ ಮಹಿಳೆಯರು ಅದಾರ ನೋಡ್ರಿ, ಡಾಕ್ಟರ್ ಸಲಹೆ ಇರಲಾರ್ದ ಇದನ್ನ ಬಳಸ್ಲಿಕ್ಕೆ ಹೋಗ್ಬೇಡ್ರಿ. ಈಗ ಇದ್ರ ಮೂಲ್ಯದ ಬಗ್ಗೆ ತಿಳಿಸ್ಬೇಕಂದ್ರೆ ಇದು ನಿಮ್ಗೆ 125 ರೂಪಾಯಿ 125 ರುಪೀಸ್ನಾಗ 100 ಗ್ರಾಮ್ ಚೂರ್ಣ ಸಿಗ್ತೈತ್ರಿ, ಶುದ್ಧಿ ಚೂರ್ಣ. ಅವೈಲೇಬಿಲಿಟಿ ಬಗ್ಗೆ ಹೇಳ್ಕೊಡ್ಬೇಕಂದ್ರೆ ನಿಮ್ ಕಡೆ ನಿಮ್ ಡಾಕ್ಟರ್ ಬರೆದು ಕೊಟ್ಟಂತಹ ಚೀಟಿ ಇತ್ತಂದ್ರ ಇದನ್ನ ನೀವು ನಿಮ್ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್, ಆಯುರ್ವೇದಿಕ್ ಫಾರ್ಮಸಿ, ಆನ್ಲೈನ್ ಫಾರ್ಮಸಿ, ಇಲ್ಲ ಯಾವ್ದಾದ್ರು ಪತಂಜಲಿ ಸ್ಟೋರ್ದಾಗ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದು ಅನ್ಕೊಂತೀನಿ. ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದೆ ಕೂಡ ಇದೇ ರೀತಿ ಆಯುರ್ವೇದಿಕ್ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ತಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣುವಂತ ನೋಡ್ರಿ, ಒತ್ತಿ ಬಿಡ್ರಿ. ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತೈತೆ ನೋಡ್ರಿ ಅವ್ರ
ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಾಗೂ ತಿಳಿಸ್ದಂಗ ಯಾವುದೇ ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಇರ್ಲಾರ್ದ ತೊಗೊಳಕ್ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.